ಮೆಟ್ರೋ, ಸಬರ್ಬನ್ ರೈಲ್ವೆ ಮತ್ತು ಅಷ್ಟೇ ಅಲ್ಲ, ಅದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮತ್ತು BBMP ರೆವಿನ್ಯೂ ಎಲ್ಲರನ್ನೂ ಕರೆಸಿ ಇವತ್ತು ದಿವಸ ಒಂದು ಮೀಟಿಂಗನ್ನು ಮಾಡಿ ಅನೇಕ ನಿರ್ಣಾಯಕ ನಿರ್ಧಾರಗಳನ್ನು ಕೈಗೊಳ್ಳದೆ ಇವತ್ತು ದಿವಸ ಯಾವ ರೀತಿ ನಾವು ಅದನ್ನು ತ್ವರಿತಗತಿಯಲ್ಲಿ ಇವತ್ತು ದಿವಸ ಮಾಡಬೇಕು. 148 ಕಿಲೋಮೀಟರ್ ಈ ಒಂದು ಸಬರ್ಬನ್ ರೈಲು ಯೋಜನೆ ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣವರ, ಈಲಲ್ಲಿಗೆಯಿಂದ ರಾಜನಕುಂಟೆ 72-73 ಕಿಲೋಮೀಟರ್ನ ನಾವು ಕೊಡ್ತಾ ಇದೀವಿ. ಈ 72 ಕಿಲೋಮೀಟರ್ ದೂರವನ್ನ 26 ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ. ಮತ್ತೆ ಈ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಜೊತೆಲಿ ಕೈ ಜೋಡಿಸಿರ್ತಂತ ಕರ್ನಾಟಕ ಸರ್ಕಾರವನ್ನ ವಿಶೇಷವಾಗಿ ಸನ್ಮಾನ್ಯ MB ಪಾಟೀಲ್ ನಾನು ಅಭಿನಂದಿಸ್ತೀನಿ. ಇದಲ್ಲದೆ ನಾವು ವಿನಂತಿ ಮಾಡಿಕೊಂಡೆ, ಈ ಚಿತ್ರದುರ್ಗ, ಹೊಸಪೇಟೆ, ಕೊಪ್ಪಳ, ಆಲಮಟ್ಟಿ, ವಿಜಯಪುರ ಮಾರ್ಗವಾಗಿ ಹೊಸ ರೈಲ್ವೆ ಯೋಜನೆಗೆ ಒಂದು ಒಪ್ಪಿಗೆ ಸೂಚನೆ ಕೇಳಿದ್ವಿ. ಈಗಾಗಲೇ ಅದನ್ನ ಪಾಸಿಟಿವ್ ಆಗಿರೋ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದು ಸನ್ಮಾನ್ಯ ಸಚಿವರು ಹೇಳಿದ್ರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಗೆ ಏನಾಗಿದೆ, ಇವತ್ತು ನಮ್ಮ ಇಂಡಸ್ಟ್ರೀಸ್ಗೆ ಈ ಬೆಂಗಳೂರು, ಹಾಸನ, ಮಂಗಳೂರು ಜೋಡಿ ರೈಲು ಮಾರ್ಗ ನಿರ್ಮಾಣಕ್ಕೆ ಇವತ್ತೊಂದು ಸಹ ತಾವು ಒತ್ತನ್ನು ಕೊಡ್ಬೇಕಂದಿದೀವಿ. ಅದಕ್ಕೆ ಅವರು ಈಗಾಗಲೇ ನಾನು ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಬೆಂಗಳೂರು ವಿಜಯಪುರ ನಡುವಿನ ರೈಲು ಪ್ರಯಾಣ ಸಣ್ಣ ಪುಟ್ಟ ಬದಲಾವಣೆ ಅಂದ್ರೆ 14 ಗಂಟೆಯಿಂದ 10 ಗಂಟೆ ಕಳಿಸಲಿಕ್ಕೆ ಮತ್ತು ಅದೇ ಒಂದೇ ಭಾರತ ಟ್ರೈನ್ ಅನ್ನು ಕೂಡ ಅಥವಾ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಧಾರವಾಡ, ಕಿತ್ತೂರು ನಡುವಕ್ಕೆ ಒಂದು ಸಹ ಏನು ಬೆಳಗಾವಿಗೂ ಕೂಡ ಸ್ವಲ್ಪ ಭೂಸ್ವಾಧೀನ ಸಮಸ್ಯೆ ಇತ್ತು, ಅದನ್ನು ಕೂಡ ಈಗ ಪರಿಹಾರ ಇದಕ್ಕೆ ಒಂದು ಹೊಸದು ಬಂದಿದೆ. ಅದನ್ನು ಆದಷ್ಟು ಬೇಗ ಭೂಮಿಯನ್ನ ನಾವು ಅವ್ರಿಗೆ ಕೊಡುತ್ತೇವೆ. ಈಗ ಹುಬ್ಬಳ್ಳಿ ಅಂಕೋಲ ಲೈನ್ ಅನ್ನು ಕೂಡ ಮಾಡಿದ್ರೆ ಒಂದ್ ಕಡೆ ಹಾಸನ್ ಮಂಗಳೂರು ದಿನ ಆಗುತ್ತೆ, ಇನ್ನೊಂದು ಮಂಗಳೂರು ಮೂಲಕ, ಇನ್ನೊಂದು ಇದು ಕಾರವಾರ ಮೂಲಕ ಉತ್ತರ ಕನ್ನಡ 2 ಪೋರ್ಟ್ಸ್ ನಮಗೆ ಕನೆಕ್ಟಿವಿಟಿ ಆಯ್ತಂದ್ರೆ ರಾಜ್ಯದ ಕೈಗಾರಿಕೆಗೆ ಇದಕ್ಕೆ ಬಹಳ ಅನುಕೂಲ ಆಗ್ತದೆ. ಅದಕ್ಕೆ ನಾನು ಅವೆರಡನ್ನೂ ಕೂಡ ಬಹಳ ಸಹಾನುಭೂತಿಯಿಂದ ಬಹಳಷ್ಟು ಕಾಳಜಿಯನ್ನ, ಬದ್ಧತೆಯನ್ನ ನಮ್ಮ ಸಚಿವರು ಸಹಕಾರವನ್ನ ತಂದುಕೊಡ್ಲಿಕ್ಕೆ ಹೇಳಿದರು. ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲುಗಳನ್ನ ಓಡಾಟವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಕ್ಕಂತ ಒಂದು ವಿನಂತಿಯನ್ನ ಕೂಡ ಮಾಡಿದ್ದೇನೆ. 10 ಟ್ರೈನ್ಗಳನ್ನ 15ನೇ ತಾರೀಕು ರಾಷ್ಟ್ರದ ಪ್ರಧಾನಿಗಳು ಜಮ್ಶೆಡ್ಪುರದಿಂದ ಲೋಕಾರ್ಪಣೆ ಮಾಡುವಾಗ ಒಂದು ಟ್ರೈನು ಮೇ ಬಿ ಎಲ್ಲಿಂದ ಇನ್ನು ಪೂರ್ತಿ ಆಗಿಲ್ಲ. ಅದು ನನಗನ್ನಿಸ್ತದೆ ಕೈಗಾರಿಕಾ ಸಚಿವರು ಜಿಲ್ಲೆಗೆ ಹೋದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೆ ಇನ್ನೊಂದು ಅಂಡರ್ ಪಾಸು ಮತ್ತೆ ಓವರ್ ಬ್ರಿಡ್ಜ್ಗಳು ಅವ್ರು ಎಷ್ಟು ಕೊಟ್ಟಿದಾರೋ ಅಷ್ಟಕ್ಕೂ ಕೂಡ ನಾವು ಎಲ್ಲೆಲ್ಲೇ ತಾವು ಹೇಳಿದ್ರು ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾವೇ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಹಣವನ್ನ ಮಾಡಿ ಅದನ್ನ 2 ವರ್ಷದಲ್ಲಿ ಮುಗಿಸ್ಕೊಡ್ತೀವಿ. ಮಂಗಳೂರು ಪೋರ್ಟ್ಗೆ ನಾವು ಸಕಲೇಶ್ಪುರದ ಹತ್ರ ಇದ್ದಂತ ಒಂದು ಹಡಲ್ಸ್ ಅನ್ನು ಕೂಡ ಮಾಡಿ ಸನ್ಮಾನ್ಯ ಸಚಿವರು ಮೊನ್ನೆ ಡಬಲಿಂಗ್ ಲೈನ್ ಮಾಡೋದಕ್ಕೆ ಇದು ಮಾಡಿದ್ದಾರೆ. ಅದೇ ರೀತಿ ಇದು ಕೂಡ ಒಂದು ಹಂತಕ್ಕೆ ತರ್ತಾ ಇದ್ದೀವಿ. ಸನ್ಮಾನ್ಯ MB ಪಾಟೀಲ್ ಒಂದು ದೊಡ್ಡ ಮನಸ್ಸನ್ನು ಮಾಡಿದ್ದಾರೆ. ಭಾರತ ಸರ್ಕಾರದ ಪರವಾಗಿ, ನನ್ನ ಇಲಾಖೆ ಪರವಾಗಿ, ಅಶ್ವಿನಿ ವೈಷ್ಣವ್ ಅವರು ನಮ್ಮ ಕೇಂದ್ರದ ಮಂತ್ರಿಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದರೊಳಗೂ ವಿಶೇಷವಾಗಿ ತಾವು ಏನ್ ಕೊಟ್ಟಿದ್ದೀರಿ, ನಿಮ್ಮೆಲ್ಲ ಅವಶ್ಯಕತೆಗಳನ್ನ ಒಟ್ಟಾಗಿ ಸೇರಿ ಇಬ್ಬರು ಸೇರಿ ಕೆಲಸ ಮಾಡಿ ಅದು ಜನರ ಮೆಚ್ಚುಗೆಗೆ ನಿಮ್ಮ ಒಂದು ಕೊಡುಗೆಯನ್ನು ನೀವು ಇರ್ತಕ್ಕಂಥ ದೂರದೃಷ್ಟಿಯನ್ನ ನನಗೂ ಕೂಡ ಹಂಚಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅಭಿನಂದನೆಗಳು.